ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ, ಮಾದಿಗ ಸಮುದಾಯ ಕೃಷಿ ಆಧಾರಿತ ಸಮುದಾಯ. ಮಾದಿಗ ಸಮುದಾಯಕ್ಕೆ ದೊರೆಯಬೇಕಾದ ಮೀಸಲಾತಿ ದೊರೆಯುತ್ತಿಲ್ಲ. ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡಿದರೂ ಪ್ರಯೋಜನವಾಗಿಲ್ಲ. ಆಂಧ್ರ ಪ್ರದೇಶದಲ್ಲಿ ನಮ್ಮ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಹೋರಾಟದ ಬಳಿಕ ನಮಗೆ ಆಂಧ್ರದಲ್ಲಿ ಸಲ್ಲಬೇಕಾದ ಮೀಸಲಾತಿ ಚಂದ್ರಬಾಬು ಸರ್ಕಾರ ನೀಡಿತ್ತು. ನಮ್ಮ ಹೋರಾಟ ಹತ್ತಿಕ್ಕಲು ಬೇರೆ ಸಮುದಾಯದ ಕೋರ್ಟ್ ಮೊರೆ ಹೋಗಿತ್ತು. ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಐತಿಹಾಸಿಕವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನಮಗೆ ಆಕ್ಸಿಜನ್ ಇದ್ದಂತೆ. ರಾಜ್ಯದಲ್ಲಿ ನಮಗೆ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ನೀಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಅದನ್ನ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ರು. ಮಾದಿಗ ಸಮುದಾಯ ಈ ಸಮಾಜದಲ್ಲಿ ಕಟ್ಟ ಕಡೆಯ ಸಮುದಾಯ. ಎಲ್ಲ ರೀತಿಯ ಈ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠ ಕಾಯಕವನ್ನ ಮಾಡ್ಕೊಂಡ್ಬಂದಿರತಕ್ಕಂಥ ಸಮುದಾಯ. ಈ ಸಮುದಾಯ ಕಾಯಕ ಏನಂತಂದ್ರೆ ಊರು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರೇ ನಮ್ಮಲ್ಲಿ ಎಲ್ಲಾ ಊರಲ್ಲೂ ಕೂಡ ಅವರೇ ಇರೋದು. ಜೊತೆಗೆ ಕೃಷಿ ಕಾರ್ಮಿಕರು ನಾವು ಎಲ್ಲೆಲ್ಲಿ ಭೂಮಿಯನ್ನ ಹೊಂದಿರತಕ್ಕಂಥವ್ರು ಇತರ ಸಮುದಾಯದವ್ರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಭೂಮಿಗೆ ಹಸಿರು ಸೂರ್ಯನ ಉಳಿಸ್ತಕ್ಕಂಥ ಕಾಯಕವನ್ನ ಮಾಡ್ಕೊಂಡು ಬರ್ತಕ್ಕಂಥ ಹೆಚ್ಚಿನ ಜನ ಕೃಷಿ ಕಾರ್ಮಿಕರು ಮಾದಿಗರು. ಇನ್ನು ಪಟ್ಟಣ ಪ್ರದೇಶದಲ್ಲಿ ಅಮಲಿ ಕೆಲಸ ಮಾಡ್ತಕ್ಕಂಥವ್ರು, ದಾರಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತಿತರ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅತ್ಯಂತ ದುರ್ಬಲ ಸಮುದಾಯ ಈ ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯಕ್ಕೆ ಸಿಗಬೇಕಾದಂತ ನ್ಯಾಯಯುತವಾಗಿ ದೊರಕಬೇಕಾದಂತ ಮೀಸಲಾತಿ ದೊರೆತೇ ಇಲ್ಲ ಎಂಬ ಕಾರಣಕ್ಕಾಗಿ ನಾವು ಕಳೆದ 30-35 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬಂದಿವಿ. ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ಕೊಡಿ, ಈಗಿರ್ತಕ್ಕಂಥ 15% ನಲ್ಲಿ ವರ್ಗೀಕರಣ ಮಾಡಿ ಅಂತೇಳಿ ಆಗ್ರಹಿಸ್ಕೊಂಡೇ ಬರ್ತಾ ಇದ್ವಿ. ಆಂಧ್ರದಲ್ಲಿ ನಮಗಿಂತಲೂ ಕೂಡ ಬಹಳ ಅಗ್ರೆಸಿವ್ ಆಗಿರ್ತಕ್ಕಂಥ ಅಲ್ಲಿ ಜನ, ಅಲ್ಲಿ ಮಂದಕೃಷ್ಣ ಮಾದಿಗ ಅಂತಕ್ಕಂಥ ಬಹುದೊಡ್ಡ ನಮ್ಮ ನಾಯಕ, ನಮ್ಮ ಸ್ನೇಹಿತ, ಅಲ್ಲಿ ಆತನು ಕೂಡ ಬಹಳ ಹೋರಾಟವನ್ನ ಮಾಡಿ ಒಂದು ಬಾರಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹೈದರಾಬಾದ್ ದಿಗ್ಬಂಧನ ಅಂತ ಹಾಕ್ಬಿಟ್ರು. ಅಲ್ಲಿನ ಮಾದಿಗರು ಮನೆ ಬಾಗಿಲಿಗೆ ಬೀಗ ಹಾಕಿ ಹೆಂಡತಿ ಮಕ್ಕಳು ಸಮೇತ ಹೈದರಾಬಾದಿಗೆ ಹೋದ್ರು. ಲಕ್ಷಾಂತರ ಜನ. ಅದು ಒಂದು ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆ ಚಳವಳಿ. ಯಾವ ಚಳವಳಿನೂ ಕೂಡ ಆಗಿಲ್ಲ ಅಷ್ಟೊಂದು ದೊಡ್ಡ ಚಳವಳಿ. ಇಡೀ ಹೈದರಾಬಾದ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವರೇ ಕಾಣ್ತಿದ್ದಾರೆ. ಕುಡಿಯಕ್ ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಬೀದಿಯಲ್ಲೇ ಮಾಡಿದ್ದಾರೆ. ಇಡೀ ಹೈದರಾಬಾದ್ ವಾಸನೆ ಆಗ್ಬಿಡ್ತು. ಚಂದ್ರಬಾಬು ನಾಯ್ಡು ಓಡಿ ಬಂದು ನಿಮ್ಗೆ ಒಳ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಕೊಟ್ರು. ಆಜ್ಞೆ ಮಾಡಿದ್ರು, ಸುಗ್ರೀವಾಜ್ಞೆ ಮಾಡಿದ್ರ ಮೂಲಕ ಅವ್ರಿಗೆ ಒಳ ಮೀಸಲಾತಿ ಕೊಟ್ರು. 2 ವರ್ಷಗಳ ಕಾಲ ಅವರು ದಿನನಿತ್ಯವೂ ಕೂಡ ಅಲ್ಲಿನ ಮಾದಿಗರು ಯುಗಾದಿ, ದಸರಾ, ದೀಪಾವಳಿ ತರ ಆಚರಣೆ ಮಾಡಿದ್ರು. ಯಾವ್ದಕ್ಕೆ ಅರ್ಜಿ ಹಾಕಿದ್ರು ಕೆಲಸ ಸಿಗೋದು. ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಉದ್ಯೋಗ ಅನ್ನೋದೇ ಅಲ್ಲಿ ಈ ರಾಜ್ಯದಲ್ಲಿ ಗಗನ ಕುಸುಮ ಈ ಸಮುದಾಯಕ್ಕೆ. ಆದ್ರೆ ಅಲ್ಲಿ ಎಲ್ಲಾ ಕಡೆಯೂ ಕೂಡ ಅರ್ಜಿ ಹಾಕಿದಾಗೆಲ್ಲ ಅವರು ಸಿಕ್ಬಿಟ್ರು. ಕೆಲವು ಕ್ವಾಲಿಫೈಡ್ ಇರ್ಲಿಲ್ಲ, ನಮ್ಮವರು ಓದಿರ್ಲಿಲ್ಲ. ಅಂತ ಹುದ್ದೆಗಳು ಕೂಡ ತುಂಬಕ್ಕಾಗದೆ ಇವರು ಅಷ್ಟೊಂದು ಸೌಲಭ್ಯವನ್ನ ನಮ್ಮ ಸಮುದಾಯ ಅಲ್ಲಿ ಪಡಿತು. ಮತ್ತೊಂದು ಸಮುದಾಯ ನಮ್ಮನ್ನ ಏಳಿಗೆಯನ್ನ ಸಹಿಸದೇ ಇರತಕ್ಕಂತಹ ಕೆಟ್ಟ ಸಮುದಾಯ ಅಲ್ಲಿ ಏನ್ ಮಾಡ್ತು ಅಂತಂದ್ರೆ ಇದರ ವಿರುದ್ಧ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಅರ್ಜಿ ವಜಾ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಇದನ್ನ ಮಾಡೋ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಘೋರವಾದಂತ ನಮಗೆ ಆಘಾತ ತರುವಂತ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ಇಂದ ಬಂತು. ಮತ್ತೆ ನಾವು ಮೇಲ್ಮನವಿಯನ್ನ ಅರ್ಪಿಸಿದ್ವಿ. ನಂತರ ಮತ್ತೆ 5 ಜನ ಅರುಣ್ ಮಿಶ್ರಾ ಅಂತಕ್ಕಂಥ 5 ಜನ ನ್ಯಾಯಪೀಠ ಹೇಳ್ತು, ಇಲ್ಲ 15% ನಲ್ಲಿ ಯಾವ ವರ್ಗಕ್ಕೆ ಮೀಸಲಾತಿ ದೊರಕಿಲ್ವೋ, ಯಾರು ಕಣ್ಣೀರ್ ಹಾಕ್ತಿದಾರೋ, ಯಾರು ಅವಕಾಶ ವಂಚಿತರಿದಾರೋ ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡಬಹುದು, ವರ್ಗೀಕರಣ ಮಾಡಿ ಕೊಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಕ್ಕಂಥದ್ದನ್ನ ಹೇಳ್ತು. ನಂತರ ಅವರು 5 ಜನ, ಇವರು 5 ಜನ ಆಗಿದ್ರಿಂದ ಮತ್ತೆ ಮೇಲ್ಮನವಿಯನ್ನು ಅರ್ಪಿಸಿದ್ವಿ. 7 ಜನ ನ್ಯಾಯ ಪೀಠಾಧಿಪತಿಗಳು, ನ್ಯಾಯಮೂರ್ತಿಗಳು
ಒಂದು ಐತಿಹಾಸಿಕ ತೀರ್ಪನ್ನ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕಿಗೆ ಬರುತ್ತೆ. ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಜನಸಂಖ್ಯೆ ಇವೆಲ್ಲವೂ ಕೂಡ ಇಂಪಿರಿಕಲ್ ಡಾಟಾ, ನಿಖರವಾದಂತ ಒಂದು ದತ್ತಾಂಶವನ್ನು ಪಡೆದು ಅವರಿಗೆ ಒಳ ಮೀಸಲಾತಿ ಕೊಡಬಹುದು. ರಾಜ್ಯ ಸರ್ಕಾರಕ್ಕಿದೆ. ಇದು ಪಾರ್ಲಿಮೆಂಟ್ಗೆ ಹೋಗಿ 341 ಆರ್ಟಿಕಲ್ 341 ಅಥವಾ 342ಗೆ ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಈಗಿರ್ತಕ್ಕಂಥ ಮೀಸಲಾತಿಯಲ್ಲೇ ಯಾರನ್ನು ಸೇರ್ಸಂಗಿಲ್ಲ, ಯಾರನ್ನು ತೆಗಿಯಂಗಿಲ್ಲ. ಇರೋದ್ರಲ್ಲಿ ಕರೆಕ್ಟ್ ಆಗಿ ಯಾರಿಗೆ ಆ ಸಮುದಾಯದಲ್ಲಿ ನೂರಾರು ಜಾತಿಗಳಿರ್ತವೆ, ಯಾವ ಜಾತಿ ಪ್ರಬಲವಾಗಿರುತ್ತೋ ಅದು ತಿಂದ್ಬಿಡುತ್ತೆ. ಇನ್ನು ದುರ್ಬಲ ಇರ್ತಕ್ಕಂಥವ್ರಿಗೆ ಸಿಗಲ್ಲ. ಆ ದುರ್ಬಲರಿಗಾಗಿನೇ ನೀವು ವರ್ಗೀಕರಣ ಮಾಡಬಹುದು ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ಕೊಡ್ತು. ಆಗ ನಮಗೆ ಮಾದಿಗರಿಗೆ ಉಸಿರೇ ಇಲ್ಲದಂತ ಮಾದಿಗರಿಗೆ ಉಸಿರು ಬಂದಂತಾಯ್ತು. ಆಕ್ಸಿಜನ್ ನಲ್ಲಿದ್ದಂತ ಈ ಸಮುದಾಯ ಆಕ್ಸಿಜನ್ ಕೊಟ್ಟು ಹೊರಗಡೆಗೆ ಶಕ್ತಿ ನೀಡಿತು. ಆ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯನವರು ನಮಗೆ ಒಳ ಮೀಸಲಾತಿ ಕೊಡ್ಲಿಕ್ಕೆ ಇದ್ದಂತ ಅಡೆತಡೆಗಳೆಲ್ಲ ನಿವಾರಣೆಯಾಗಿದೆ. ನಾವೀಗಾಗಲೇ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಸದಾಶಿವ ಆಯೋಗದ ವರದಿನ ಜಾರಿ ತಂದು ಒಳ ಮೀಸಲಾತಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಆದ್ರೆ ನಮಗೆ ಅಧಿಕಾರ ಇರಲಿಲ್ಲ. ಈ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕೊಟ್ಟದನ್ನ ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಸ್ವಾಗತ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಆಂಧ್ರದಲ್ಲಿ, ಆಮೇಲೆ ತೆಲಂಗಾಣದಲ್ಲಿ, ಹರಿಯಾಣದಲ್ಲಿ ಈಗಾಗಲೇ ಇಂಪ್ಲಿಮೆಂಟೇಷನ್ ಆಗಿದೆ. ಇಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಗೊಂದಲ, ಸದಾಶಿವ ಆಯೋಗದ ವರದಿನೂ ಕೂಡ ಇವ್ರು ನೋಡಿದ್ರು. ಆಮೇಲೆ ಬೊಮ್ಮಾಯಿ ಸರ್ಕಾರ ಅವರು ಕೂಡ ಒಂದು ಶಿಫಾರಸನ್ನ ಮಾಡಿದ್ರು. ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ವರದಿ ಕೊಟ್ಟು ಆ ವರದಿನೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದ್ರು. ಅದು ಆದೇಶ ಆಗ್ಲಿಲ್ಲ. ಸದ್ಯ ನಮ್ಮ ದುರಾದೃಷ್ಟ ಮುಂಚೆನೆ ಎಲ್ಲಾರ ಬಂದಿದ್ನೆ ಅಂದ್ರೆ ಇಷ್ಟೊತ್ತಿಗೆ ಆಗ್ಬಿಟ್ಟಿರೋದು. ಸುಪ್ರೀಂ ಕೋರ್ಟ್ ಆದೇಶ ತಡವಾಗಿ ಬಂದಿದ್ರಿಂದ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಹೀಗೆ ಎಲ್ಲಾ ಪಕ್ಷದವರು, ಎಲ್ಲಾ ಸರ್ಕಾರಗಳು ಕೂಡ ಈ ಒಂದು ತಳ ಸಮುದಾಯ, ಅತ್ಯಂತ ಶೋಷಣೆ ಒಳಗಾಗಿರ್ತಕ್ಕಂಥ ಈ ಮಾದಿಗ ಸಮುದಾಯದ ಬಗ್ಗೆ ಅನುಕಂಪವನ್ನ ವ್ಯಕ್ತಪಡಿಸಿದ್ದಾರೆ, ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಎಲ್ಲಾ ಪಕ್ಷದವರು, ಎಲ್ಲ ಸರ್ಕಾರದವರು ಕೂಡ ನಮ್ಮ ಪರ ಇದ್ದಾರೆ. ಈಗ ಅನುಷ್ಠಾನಕ್ಕೆ ತರುವಂತ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿದೆ. ಈಗಾಗಲೇ ಇದಾಗಬೇಕಾಯ್ತು. ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ಅವರ ರಿಪೋರ್ಟ್ ಇವನ್ನೆಲ್ಲ ಕ್ರೋಢೀಕರಿಸಿಕೊಂಡು 2011 ಜನಗಣತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇವನ್ನೆಲ್ಲವನ್ನು ನೋಡಿಬಿಟ್ಟು ಮಾಡಬಹುದಾಗಿತ್ತು. ಆದ್ರೆ ಮಾಡುವಲ್ಲಿ ಮತ್ತೊಂದು ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮುದಾಯಗಳು ಇದು ಸರಿ ಇಲ್ಲ. ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥ 16 ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿರ್ರಿ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗಗಳಲ್ಲಿ 16 ಜಿಲ್ಲೆಗಳಲ್ಲಿ ನಾನು ಮಾದಿಗ, ಆದಿ ಕರ್ನಾಟಕ, ಒಲೆಯರು ಅವರು ಆದಿ ಕರ್ನಾಟಕ, ಇಬ್ಬರು ತಗೊಂಡ್ಬಿಟ್ಟಿದ್ವಿ. ನಿರ್ದಿಷ್ಟವಾಗಿ ಇವ್ರನ್ನ ಬೇರ್ಪಡಿಸೋದು ಹೇಗೆ ಅನ್ನೋದು ಅದು ಗೊಂದಲ ಉಂಟಾಗಿ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಮಧ್ಯಂತರ ವರದಿ ಕೊಟ್ಟು ನೋಡಿ ಇವರು ಬಿಡ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ, ಅಷ್ಟು ನಮ್ಮವೇ ಅಂತಾರೆ ಬರೆದಿರೋವೆಲ್ಲ. ಹೀಗಾಗಿ ಏನಾದ್ರು ಮಾಡಿ ಇದು ಒಂದು ಹೊಸ ಸಮೀಕ್ಷೆ ಆದ್ರೆ ನಿಖರವಾಗಿರ್ತಕ್ಕಂಥ ಈ ಸಮುದಾಯದ ಹಿಂದುಳಿಕೆ ಮತ್ತು ಅವ್ರ ಜನಸಂಖ್ಯೆ ಇದನ್ನೆಲ್ಲ ಗಮನದ ಇಟ್ಕೊಂಡು ಮಾಡಬಹುದು ಅಂತಂದೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟಿದ್ರಿಂದ ಮತ್ತೆ ಅಕ್ಟೋಬರ್ 28ನೇ ತಾರೀಕು ಕರ್ನಾಟಕ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ಒಳ ಮೀಸಲಾತಿಗೆ ಆದೇಶ ಮಾಡುತ್ತೆ. ಈ ನ್ಯಾಯಮೂರ್ತಿ ಅವರು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಜನಗಣತಿ ಇವೆಲ್ಲ ಸಮೀಕ್ಷೆ ಮಾಡೋದು ಪೇಪರ್ ಮೂಲಕ ಮಾಡ್ತಾ ಇದ್ರು, ಹಾಳಿಯಲ್ಲಿ ಬರ್ಕೊಂಡು ಹೋಗಿ ಇದು ಮಾಡ್ತಕ್ಕಂಥದ್ದು. ಇವರು ಮೊಬೈಲ್ ಆ್ಯಪ್ ಮೂಲಕ ಮಾಡಿದ್ದಾರೆ. ಇದು ಹೊಸ ಪ್ರಯೋಗ ಇಡೀ ರಾಷ್ಟ್ರದಲ್ಲಿ. ಆಮೇಲೆ ಮೊಬೈಲ್ ಆ್ಯಪ್ ಮೂಲಕ ಮಾಡುವಾಗಲೂ ಕೂಡ ಅನೇಕ ತಾಂತ್ರಿಕ ತೊಂದರೆಗಳು ಎಲ್ಲವೂ ಕೂಡ ಆದವು. ಈಗ ಮೊಬೈಲ್ ಇರಬೇಕಾದಂತ ಒಂದು ವರ್ಷನ್ ಇದು ಮೊಬೈಲ್ ಇರೋಲ್ಲ ಎಲ್ಲಾ ಶಿಕ್ಷಕರಲ್ಲಿ ಕೂಡ. ಹೀಗಾಗಿ ಒಂದು ವಾರಗಳ ಕಾಲ ಬಹಳ ತೊಂದರೆ ಆಯ್ತು. ನೆಟ್ವರ್ಕ್ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್, ಹೀಗೆ ಅನೇಕ ತೊಂದರೆಗಳು. ಆಮೇಲೆ ಮನೆಯಲ್ಲಿ ಅದು ಒಂದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡ್ನ ನಂಬರ್ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಅದು ಡಿಸ್ಪ್ಲೇ ಆಗುತ್ತೆ. ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಡಿಸ್ಪ್ಲೇ ಆಗುತ್ತೆ. ಅವ್ರ ಮಕ್ಳು ಇಷ್ಟೇನಂತ ಬರುತ್ತೆ. ಅದಾದ ನಂತರ ಮತ್ತೆ ಬಂದಿರ್ತಕ್ಕಂಥ ಅವ್ರ ಮೊಮ್ಮಕ್ಕಳು ಹುಟ್ಟಿರ್ತಾರೆ, ಅವ್ರ ಹೆಸರನ್ನ ಮತ್ತೆ ತಗೊಳಂಗಿಲ್ಲ.
ಎರಡು ಮಾತ್ರ ತಗೊಳ್ಳೋದಿತ್ತು. ಏನ್ರಿ 5-6 ಜನ ಮೊಮ್ಮಕ್ಕಳಾಗಿರ್ತಾರೆ, ಸೊಸೆ ಬಂದಿರ್ತಾರೆ, ಅವ್ರನ್ನೆಲ್ಲ ತಗೋಬೇಕಲ್ಲ. ಮತ್ತೆ ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಹಾಕಿದ್ರು. ಈಗ ಒಂದ್ ಸ್ವಲ್ಪ ಗೊಂದಲ ಆಯ್ತು. ಈಗ ಅದು ನಿವಾರಣೆ ಆಗಿದೆ. ಎಲ್ಲ ಕಡೆಗೂ ಕೂಡ ಸರ್ವೆ ನಡೀತಾ ಇದೆ. ಈ ಸರ್ವೆ ಕಾರ್ಯ ಮೇ 5ರಿಂದ 17ನೇ ತಾರೀಕಿನವರೆಗೆ ಇತ್ತು. ಈಗ 17ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದಾರೆ. 25ರಿಂದ 28ರವರೆಗೂ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವ್ನು ಕರ್ಕೊಂಬಂದು ಆ ಬೂತ್ ನಲ್ಲಿ ಮತ್ತೆ ಸೇರ್ಪಡೆ ಮಾಡುವಂಥದ್ದು. ಕೆಲವರು ಎಲ್ಲೆಲ್ಲೋ ಊರೊಳಗಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಹೊರ ರಾಜ್ಯದಲ್ಲೂ ಕೂಡ ಇರಬಹುದು. ಅಂತವರು ತನ್ನ ಆಧಾರ್ ಕಾರ್ಡ್ ಅನ್ನ ಮೂಲಕ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗಲೂ ಕೂಡ ಅದು ಜಾರಿಯಲ್ಲಿದೆ. ಅದರಿಂದ ಯಾರು ಕೂಡ ಒಂದು ಕುಟುಂಬವೂ ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರ ಉಳಿಬಾರ್ದು. ಒಂದು ಮಗು ಈಗ ತಾನೇ ಹುಟ್ಟಿದ ಮಗುನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಕಾರಣಕ್ಕೋಸ್ಕರ ನಾನು ರಾಜ್ಯಾದ್ಯಂತ ಮಾಧ್ಯಮದ ಮೂಲಕ ನಮ್ಮ ಜನರಲ್ಲಿ ವಿನಂತಿ ಮಾಡುವಂಥದ್ದು ಮತ್ತು ಪ್ರಮುಖ ಲೀಡರ್ಗಳು ನಾವೆಲ್ಲೇ ಗುಂಪಾಗಿ ಸೇರಬಾರ್ದು, ಎಲ್ಲೇ ಸಮ್ಮೇಳನ ಮಾಡಬಾರ್ದು, ಹಬ್ಬ ಹರಿದಿನಗಳು ಮಾಡಬಾರ್ದು ಅಂತ ನಾನು ಹೇಳ್ಬಿಟ್ಟಿದ್ದೆ. ಈ ಸಮೀಕ್ಷೆ ಮುಗಿಯೋವರೆಗೂ ನೀವು ಹಳ್ಳಿಯಲ್ಲೇ ಇರಬೇಕು. ಆ ಸಮೀಕ್ಷೆದಾರರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಆ ಕುಟುಂಬದ ಮಾಹಿತಿಯನ್ನ ಒದಗಿಸುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೆ. ಈಗ ಎಲ್ಲಾ ಕಡೆಗೂ ಕೂಡ ಅಲ್ಲಲ್ಲಿ ಗ್ರಾಮಗಳಲ್ಲಿ ನಮ್ಮ ಹೋರಾಟಗಾರರು, ನಮ್ಮ ಸಮುದಾಯದ ಮುಖಂಡರುಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಸಾಲದು, ಹೆಚ್ಚು ಉಳಿದಂತ ದಿನಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಎಷ್ಟು ಮನೆಗಳಾಗಿದ್ದಾವೆ, ಎಷ್ಟು ಮನೆ ಉಳಿದಿದ್ದಾವೆ, ಯಾರಾದ್ರೂ ಗುಳೆ ಹೋಗಿದ್ರೆ ಅವ್ರು ಕರ್ಕೊಂಬಂದು ಸೇರಿಸುವಂತ ಕೆಲಸನೂ ಕೂಡ ಮಾಡ್ಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಲ್ಲಿ ಮನವಿ ನಿಮ್ಮ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ. ಇಲ್ಲ, ಹೋಗ್ಲೇಬೇಕು ಸರ್. ಇದು ಹೆಂಗಿದೆ ಅಂದ್ರೆ ಮೊಬೈಲ್ GPS ನಿಮ್ಮ ಮನೆ ಹತ್ರ ಬಂದು ನಿಮ್ ಫೋಟೋ ತಕ್ಕೊಂಡು ನಿಮ್ ಮಾಹಿತಿ ಕೇಳಲೇಬೇಕು ಇದೆ. ಇಲ್ಲ, ಈಗ ನಮಗ್ ಗೊತ್ತಾಗ್ಬಿಡ್ತೈತಿ. ಈಗ ಕೇಳಿಲ್ಲ, ಅದಕ್ಕೇನೆ ನಾವು ಏನ್ ಮಾಡಿದ್ವಿ ಅಂದ್ರೆ ಯಾವ ಅಟ್ಟಿ, ಯಾವ ಓಣಿ, ಯಾವ ಕೇರಿ, ಯಾವ ಬಡಾವಣೆಯಲ್ಲಿ ಎಲ್ಲಿ ಬಂದಿಲ್ಲ ಅನ್ನೋದನ್ನ ನಾವು ಸ್ವಲ್ಪ ಇದು ಮಾಡ್ತೀವಿ. ಮೇಲಾಗಿ ಎಷ್ಟು ಕುಟುಂಬಗಳು ಮನೆ ಇದಾವ ಅನ್ನೋದು ಕೂಡ ಒಂದು ದತ್ತಾಂಶ ಇದೆ. ಅಷ್ಟು ರೀಚ್ ಆಗ್ಲೇಬೇಕು. ಸಮೀಕ್ಷೆ ಆದ್ಮೇಲೆ ಈಗ ಯಾವಾಗ ಸರ್ಕಾರ ಅವರಿಗೆ ಅವಕಾಶ ಈಗ ನೋಡಿ, ನಾನು ಹೇಳೋದು ವೀರಶೈವ ಲಿಂಗಾಯತ ಜಂಗಮರು, ಅವರು ಗುರುಗಳು, ಪುರೋಹಿತರು. ನಮಗೂ ಕೂಡ ಅವ್ರ ಪೂಜೆ ನನ್ನ ಮದುವೆಯಲ್ಲಿ ಅವರೇ ಮಾಡಿಸಿದ್ದಾರೆ. ಗುರುಗಳು ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವರಿಗೂ ಬೇಡ ಜಂಗಮಕ್ಕೂ ಸಂಬಂಧನೇ ಇಲ್ಲ. ಬೇಡ ಜಂಗಮ ಅವರು ಬೇಡ ಅಂದ್ರೆ ಬೇಟೆ ಆಡ್ಕೊಂಡ್ ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡ್ ತಿಂತಕ್ಕಂಥ ಜನ. ಆಂಧ್ರದಿಂದ ಸ್ವಲ್ಪ ಕುಟುಂಬಗಳು ಬಂದಿದ್ವು. ಅವರು ತೆಲುಗು ಮಾತಾಡತಕ್ಕಂಥವ್ರು, ಮಾದಿಗರ ಮನೆಯಲ್ಲಿ ಬೇಡ್ಕೊಂಡ್ ತಿಂದವರು. ಅವರ ಮನೆಯಲ್ಲಿ ನಮ್ಮವರೆಲ್ಲರೂ ಗೋಮಾಂಸ ತಿಂತಾರೆ. ಆ ಗೋಮಾಂಸನ ಹೊರಗಿದ್ದು ಅಲ್ಲಿ ಬಂದು ಅಲೆಮಾರಿಗಳವರು ಅವ್ರು ಬಂದು ಮಾದಿಗರ ಮನೆ ಅಟ್ಟಿ ಹತ್ರ ಶೆಡ್ ಹಾಕೊಂಡು ಭಿಕ್ಷೆ ಕೇಳ್ಕೊಂಡು, ಭಿಕ್ಷೆ ಎಲ್ಲ ಆದ್ಮೇಲೆ ಒಂದು ದಿನ ಅಲ್ಲಿ ಉಳ್ಕೊಂಡು ಮತ್ತೆ ನಮಸ್ಕಾರ ಹೇಳಿ ಮತ್ತೊಂದು ಊರಿಗೆ ಹೋಗೋರು. ಹೀಗೆ ಇದ್ರು. ಯಾವಾಗ ಅಂದ್ರೆ ಒಂದು 50 ವರ್ಷಗಳಿಂದನೂ ಯಾವಾಗ ಅವ್ರು ಆ ಜನಾಂಗನೇ ನಶಿಸಿ ಹೋಗ್ಬಿಟ್ಟಿದೆ. ಬೇಡ ಜಂಗಮ ಅನ್ನೋರು ಇಲ್ಲ. ನಾನು 5 ವರ್ಷ ಮಂತ್ರಿ ಆಗಿದ್ದೆ. ಯಾರು ಕರ್ಕೊಂಬರ್ರಿ ಆ ಬೇಡ ಜಂಗಮನ್ನ ಅಂತಂದು ಹೇಳಿ ಒಬ್ರು ಯಾರು ಬರಲಿಲ್ಲ. ಬುಡುಗ ಜಂಗಮ ಅಂತ ಇದೆ. ಬೇಡ ಜಂಗಮ, ಬುಡುಗ ಜಂಗಮ. ಬುಡುಗ ಜಂಗಮ ಕೆಲವು ಕುಟುಂಬದವ್ರು ಇದ್ದಾರೆ, ಅವ್ರು ತಗೊಳ್ಳಿ. ಆದ್ರೆ ಬೇಡ ಜಂಗಮ ಎಂತಕ್ಕಂಥ ಒಂದು ಶಬ್ದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರೋದ್ರಿಂದ ಆ ಬೇಡನ ಈ ಕಡೆ ಯಾಕೆಂದ್ರೆ ಬೇಡ ಜಂಗಮ ಅಂತ ಹೇಳ್ತಾ ಇದ್ಬೋದು. ಎಷ್ಟು ಸರಿ ಅಲ್ಲ ತಗೊಂಡಿದ್ದಾರೆ. ಈಗ ಯಾವ್ಯಾವನು ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಡಿದ್ರೆ ಅವನು ಮೊದಲು ಜೈಲಿಗೆ ಹಾಕುವಂತ ಕೆಲಸನ ರಾಜ್ಯಕ್ಕೆ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿ ಸರ್ಕಾರ ಮಾಡಬೇಕು. ಆದ್ಮೇಲೆ ಉಗ್ರ ಸ್ವರೂಪವಾದಂತ ಚಳವಳಿಯನ್ನ ಈ ರಾಜ್ಯದಲ್ಲಿ 101 ಜಾತಿ ನಾವೇನಿದೀವಲ್ಲ ಎಲ್ಲರೂ ಸೇರಿ ಮಾಡ್ತೀವಿ. ಯಾರ್ಯಾರು ಮೀಸಲಾತಿ ಪಡಿತೀರೋ ಅವರೆಲ್ಲರೂ ಕೂಡ. ಅದು ಆಗಲ್ಲ, ಆ ರೀತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವ್ರು ಏನಾದ್ರು ಬರ್ಸಿದ್ರೆ ಪೂರ ಡಿಲೀಟ್ ಮಾಡಬೇಕು ಆಯೋಗದವ್ರು ಅಂತಾನು ನಾನು ಆಗ್ರಹಿಸ್ತೀನಿ. ಅದ್ರ ಜೊತೆಗೆ ಸರ್ಕಾರ ಕೂಡಲೇ ಬೇಡ ಜಂಗಮವನ್ನ
ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗೆದು ಬಿಸಾಕ್ಬೇಕು, ತೆಗಿಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ಬೇಕು ಅಂತಂದೇಳಿ ಕೂಡ ನಾವು ಆಗ್ರಹ ಮಾಡ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರೆ ಹಾ. 500 ಜನ ಇದ್ದದ್ದು ಹಾ. 10 ಲಕ್ಷ 20 ಲಕ್ಷ ತನಕ ಹೌದೌದು ಹೋಸಾಕ್ತಾರ ಅಂತ ಹೇಳ್ತಾರೆ. ಹೌದಣ್ಣ. ಏನ್ ಮಾಡ್ತೀವಿ? ಈಗ ನಾನು ಹೇಳಿದ್ನಲ್ಲ, ಅವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗ್ಸಿ ಹಾಕ್ಬೇಕು. ಆಮೇಲೆ ಇದರಲ್ಲಿ ಏನಾದ್ರು ಭಾಗವಹಿಸಿದ್ನಿ ಅಂದ್ರೆ ಅದು ತಗೋಬಾರ್ದು. ಅದ್ರ ಜೊತೆಗೆ ಆಯೋಗಕ್ಕೆ ನಾನು ಮತ್ತೊಂದು ಹೇಳಿದ್ದೀನಿ, ಎಷ್ಟು ಜನ ಬೇಡ ಜಂಗಮರ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಎಲ್ಲ ದಾಖಲೆ ತರಿಸ್ಕೊಳ್ರಿ. ಒಂದು ಎಷ್ಟು ಜನ ಇದಾರ ನೋಡೋಣ, ಒಂದು 10,000 ಜನ ಇದಾರ, 5,000 ಜನ ಇದಾರ, 5,000 ಜನ ಇರ್ಬೇಕಲ್ಲ ಆ ಸರ್ಟಿಫಿಕೇಟ್ ತಗೊಂಡವ್ರು. ಈಗ ಉಳಿದವ್ರು ಎಲ್ಲಾರು ಏನಾರ ಹಂಗ್ ಸೇರ್ಸಿದ್ರೆ ಅವೆಲ್ಲ ಬೋಗಸ್ ಅನ್ನೋದು ಗೊತ್ತಾಗುತ್ತಲ್ಲ. ಅದನ್ನ ನೋಡ್ಬಿಟ್ಟು ಅವನ್ನೆಲ್ಲ ಡಿಲೀಟ್ ಮಾಡ್ಬೇಕು. ಆಮೇಲೆ ಎಲ್ಲೆಲ್ಲಿ ಇದನ್ನು ಯಾವುದೇ ಒಂದು ಜಾತಿನ ಕೊಡ್ಬೇಕಂದ್ರೆ ಅವನಿಗೆ ಕುಲಶಾಸ್ತ್ರದ ಅಧ್ಯಯನದ ಇರುತ್ತೆ, ಅವನ ಜಾತಿಯ ಗುಣ ಇರುತ್ತೆ. ಬೇಡ ಜಂಗಮ ಅಂದ್ರೆ ಏನು? ನೀನ್ ಮಾಂಸಾಹಾರಿನ, ಪ್ರತ್ಯೇಕವಾಗಿ ನೀನ್ ವಾಸ ಮಾಡ್ತೀಯಾ, ನೀನ್ ಅಸ್ಪೃಶ್ಯನ, ಊರಿಂದ ನೀನ್ ಹೊರಗಿದ್ಯಾ, ಸಮಾಜ ನೀನ್ ಅಲ್ಲಿಟ್ಟುತ್ತಾ, ಈಗಲೂ ಕೂಡ ನಿನ್ನ ಆ ರೀತಿ ನೋಡ್ತಾ ಇದೆಯಾ, ನಿನ್ನ ಭಾಷೆ ಏನು ಅಲ್ವಾ? ಏನ್ ಸರ್, ಇದನ್ನೆಲ್ಲ ನೋಡ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಇವರು ಅಧಿಕಾರಿಗಳು ನಿಮ್ಮಲ್ಲಿ ಜಾತಿ ಗಣತಿ ಮಾಡಿದ್ರು, ಮತ್ತೆ ಜನಗಣತಿ ಮಾಡಬೇಕು ಅಂದ್ರೆ ನಿಮ್ಗೆ ಡಾಟಾ ಇತ್ತು, ಆ ಜನಗಣತಿ ಒಳಗೆ ಡಾಟಾ ಇತ್ತು ನಿಮ್ದು. ಎಲ್ಲಿ ಏನ್ ಸರ್ಕಾರ ಮಾಡಿತ್ತು, ಜನಗಣತಿ ಮಾಡಿದ್ರು, ಜಾತಿ ಗಣತಿ ಅವಶ್ಯಕತೆ ಇದೆಯಾ? ಜನಗಣತಿ ಒಳಗೆ ನಿಮ್ ಡಾಟಾ ಸರ್ ಇಲ್ಲ ಇಲ್ಲ ಅದರಲ್ಲಿ ಇಲ್ಲ. ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ 3 ಶಬ್ದಗಳು ಇವತ್ತು ನಮಗೆ ಅಪಾಯಕಾರಿಯಾಗಿ ಕಾಣ್ತಾ ಇದೆ. ಆ 3 ಶಬ್ದದ ಹೆಸರಿನಲ್ಲಿ ನಾವು ಸರ್ಟಿಫಿಕೇಟ್ ಅನ್ನ ಪಡೆದಿದ್ದೇವೆ. ಅವ್ರು ಯಾರು ಮೂಲ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅನಿವಾರ್ಯವಾಗಿ ಈಗ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಈ ಸರ್ವೆಯಿಂದಲೇ ನಮಗೆ ಗೊತ್ತಾಗಬೇಕು ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋದು. ಸರ್ಕಾರಿ ವ್ಯವಸ್ಥೆನೇ ಕೊಲ್ಯಾಪ್ಸ್ ಮಾಡ್ತಾ ಇದೆ. ಹಾ ಸರ್ಕಾರಿ ವ್ಯವಸ್ಥೆನೇ ಕೊಲ್ಯಾಪ್ಸ್ ಆಗ್ತಾ ಇದೆ. ಎಲ್ಲವೂ ಖಾಸಗೀಕರಣ ಆಗ್ತಾ ಇದೆ. ಮೀಸಲಾತಿ ತಗೊಂಡು ಏನ್ ಮಾಡ್ತೀರಿ ಅಂತ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ತಂದ್ರು, ಸರ್ಕಾರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ತಂದ್ರು, ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ. ಖಾಸಗೀಕರಣ ಇರೋ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದ್ರು, ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ. ಮೀಸಲಾತಿ ಎಲ್ಲೇ ಬಳಸೋದು ಹೋರಾಟ ಆಗ್ಬೇಕಾಗಿರೋದು ಅದರ ವಿರುದ್ಧ ಅಲ್ಲ. ಅದು ಆಮೇಲೆ ಈ ಮೊದಲು ಇದಾಗ್ಲಿ, ಆಮೇಲೆ ಅದು ಅಷ್ಟೇ ಅಲ್ಲದೆ ಆರ್ಥಿಕ ಮೀಸಲಾತಿ ಕೂಡ ಸಿಗುತ್ತೆ. ಇಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಅನ್ನ ಕರೆದ್ರೆ ಇವ್ರಿಗೆ ಕೊಡ್ಬೇಕಣ್ಣ. ಯಾರೋ ದುಡ್ಡಿರೋರಿಗೆ, ಇನ್ಫ್ಲೂಯೆನ್ಸ್ ಇರೋರಿಗೆ, MLA ಮಿನಿಸ್ಟರ್ ಕೊಟ್ಬಿಡ್ತೀವಿ. ಒಳ ಮೀಸಲಾತಿ ವಿಚಾರವನ್ನ ಸಿದ್ದರಾಮಯ್ಯ ಅವರು ತಮ್ಮ ಭದ್ರತೆಗೆ ಅಥವಾ ತಮ್ಮ CM ಸ್ಥಾನ ಉಳಿಸ್ಕೊಳಕ್ ಬಳಕೆ ಮಾಡ್ಕೊಂಡ್ರು. ಉಳಿಸ್ಕೊಳ್ಳೋಕೆ ಯಾಕೆ ಇಳಿಸ್ಬೇಕಾಗಿತ್ತು. ಮೂಡ ಹಗರಣ, ಮಾಳವೇನ ಹಗರಣ, ಯಾವ ಹಗರಣ ಇಲ್ಲ. ಅದು ಅವಕ್ಕೆ ನಾನು ಯಾವ ಹಗರಣ ಬಗ್ಗೆನೂ ಮಾತಾಡಲ್ಲ ಏನಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದದ್ರಿಂದ ಗೊತ್ತಾಯ್ತಾ, ಇದು ಮಾಡ್ಲೇಬೇಕು ಅನಿವಾರ್ಯವಾಗಿ. ಅವರ ಅಧಿಕಾರ ಉಳಿಸೋಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನೋದು ತಪ್ಪದು. ಕೆಲವು ಜಾತಿಗಳು ಇನ್ನೂ ಒತ್ತಡ ಹಾಕಿದ್ರು, ಸರ್ ತಡೀರಿ ತಡೀರಿ ಅಂತಂದೇಳಿ ಸ್ಥಾನ ಉಳಿಸೋದ್ರಿಂದ. ಮತ್ತು ಇಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಔದಾರ್ಯ. ಅದನ್ನ ಮೆರೆದಿದ್ದಾರೆ, ಮೆರಿಬೇಕು. ಸದಾಶಿವ ಆಯೋಗದ ವರದಿ ಆಧಾರದ ಮೇಲೆ ಇದು ಮಾಡಾಕ್ತಿರೋದು ತಮ್ಮದು ಏನ? ಸದಾಶಿವ ಆಯೋಗದ ವರದಿ ಆಧಾರದ ಮೇಲೆ ಇದು ಇಂಟರ್ನಲ್ ರಿಸರ್ವೇಶನ್ ಕೊಡ್ಬೇಕು ಅನ್ನುವಂತ ವಿಷಯ. ಇದನ್ನ ಮೊದಲಿಂದನೂ ಲಂಬಾಣಿ ಜನಾಂಗದವರು, ಸಮಾಜದವರು ಅದನ್ನ ಅಂದ್ರೆ ಅವ್ರ ಅದು ನ್ಯಾಯಯುತವಾಗಿ ಇಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂತ ಹೇಳಿಕೆ ಅಂತ ವಿರೋಧ ಮಾಡ್ತಾರೆ. ಸದಾಶಿವ ಆಯೋಗವನ್ನ ರಿಜೆಕ್ಟ್ ಮಾಡ್ರಿ ಅನ್ನುವಂತ ಹೇಳಿಕೆ. ಅದಕ್ಕೆ ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದಾರೆ, ಆ ಸಮಾಜದವರು ಕಾಂಗ್ರೆಸ್ ನಲ್ಲಿ ಇರೋದು. ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡ್ತೀರಿ ನೀವು? ಈಗ ನಿಮಗೆ ಗೊತ್ತಿರಬಹುದು, ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಎಲ್ಲಾ ಜಾತಿಯವರು ಹೇಳಿದ್ರು ಒಳ ಮೀಸಲಾತಿ ನಮಗೆ ಒಪ್ಪಿಗೆ ಇದೆ. ಆದ್ರೆ ಸದಾಶಿವ ಆಯೋಗದ ವರದಿ ನಮಗೆ ಇಷ್ಟ ಇಲ್ಲ, ನಮ್ಮ ಮನೆಗೆ ಬಂದು ಕೇಳಿಲ್ಲ, ನಮ್ಗೆ ಸರಿಯಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ಕೂಡ ಕೆಲವು ದತ್ತಾಂಶಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥ 7.5 ಲಕ್ಷ ಜನ ಬರ್ಸಿರೋದ್ರಿಂದ ಇವರು ಕೂಡ ತಕರಾರು ಇದ್ದುದ್ರಿಂದ ಇದು ಯಾವ್ದು ಬಿಡ ನಡಿ ಅಂತಂದೇಳಿ ನಾವು ಹೊಸದಾಗಿ ಸಮೀಕ್ಷೆಗೆ ಬಂದಿದ್ದೀವಿ. ಈಗ ಎಲ್ಲರೂ ಕೂಡ ಒಳ ಮೀಸಲಾತಿಗೆ ಒಪ್ಪಿದ್ದಾರೆ, ಒಪ್ಪಲೇಬೇಕು. ಸುಪ್ರೀಂ ಕೋರ್ಟ್ ಇದು ಸರ್ ಈಗ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಸಮೀಕ್ಷೆ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತು ಮೀಸಲಾತಿ ಘೋಷಣೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗತ್ತಾ ಅಥವಾ ಮತ್ತೆ ನಮಗೆ ನೋಡಿ 2 ವರ್ಷ ಆಯ್ತು ಸರ್ಕಾರ ಬಂದು, 2 ವರ್ಷ ಆಗೈತೆ ಆಲ್ರೆಡಿ, ಇನ್ನು 3 ವರ್ಷ. ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಅಕ್ಟೋಬರ್ 28ನೇ ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತೇಳಿ ಸರ್ಕಾರ ತೀರ್ಮಾನ ತಗುತ್ತೆ. ಅದ್ರ ಜೊತೆಗೆ ನಾವು ಒತ್ತಡ ಹಾಕ್ಬಿಟ್ಟು
ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನ ಈ ರಾಜ್ಯದಲ್ಲಿ ತುಂಬಬಾರದು. ಎಲ್ಲ ಪೋಸ್ಟ್ಗಳನ್ನ ಸ್ಥಗಿತಗೊಳಿಸಬೇಕು. ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನ ತುಂಬಬೇಕು ಎಂಬತಕ್ಕಂಥ ಒತ್ತಡ ಷರತ್ತು ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ 10ರಿಂದ ಯಾವುದೇ ಹೊಸ ಹುದ್ದೆಗಳನ್ನ ತುಂಬುವಂಥದ್ದು ಇಲ್ಲ. ಬ್ಯಾಕ್ಲಾಗ್ ಹುದ್ದೆಗಳಿದ್ವು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ತುಂಬುತ್ತಾ ಇಲ್ಲ, ನಿಲ್ಲಿಸಿದ್ದೇವೆ. ನೀವು ಏನೇ ಆದ್ರೂ ಕೂಡ ನೀವು ಈ ಸರ್ಕಾರ ಇರ್ತದ, ಮುಂದಿನ ಸರ್ಕಾರ ಅಲ್ಲ, ಈ ಸರ್ಕಾರ ಇನ್ನು 3 ವರ್ಷ ಇರುತ್ತೆ. ಜೊತೆಗೆ ಏನು ನಮ್ದು ಜೂನ್ ತಿಂಗಳಲ್ಲಿ ಆಗ್ಬೇಕಿದು. ಜೂನ್ ತಿಂಗಳಲ್ಲಿ ಏನಾದ್ರು ಸ್ವಲ್ಪ ಇದಾದ್ರೆ ಜುಲೈ ಫಸ್ಟ್ ವೀಕ್ ಅಂತ ಗ್ಯಾರಂಟಿ ಆಗ್ಲೇಬೇಕು. ಜೂನ್ ತಿಂಗಳಲ್ಲಿ ಆಗ್ಬೇಕು. ಈ ತಿಂಗಳ ಮುಗಿದಾದ್ಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಅಂತೇಳಿ. ಇದೆಲ್ಲ ಬಂದಾದ್ಮೇಲೆ ನಾವು ಕೂಡ ಏನೇನಾಗಿದೆ ಅನ್ನೋ ನಾವು ನೋಡ್ಬೇಕು. ನೋಡಿ ಎಲ್ಲ ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಅವರು ಆಯೋಗದವರು ತಕ್ಷಣ ಅದನ್ನ ಕ್ರಮ ಕೈಗೊಳ್ಬೇಕು. ಅದು ಬಂದ ಒಂದೇ ದಿನ ಸ್ವೀಕಾರ ಮಾಡಬೇಕು. ಅವತ್ತೇ ಕ್ಯಾಬಿನೆಟ್ ನಲ್ಲಿ ಇದು ಒಪ್ಪಿಬೇಕು, ಆರ್ಡಿನೆನ್ಸ್ ಆಗ್ಬೇಕು. ಸಾಧ್ಯವಾದ್ರೆ ತುರ್ತಾಗಿ ತಕ್ಷಣವೇ ಅಸೆಂಬ್ಲಿನೂ ಕೂಡ ಕರೆದು ಅದರಲ್ಲೂ ಕೂಡ ಪಾಸ್ ಮಾಡಿ ಗವರ್ನರಿಗೆ ಕಳಿಸ್ಬೇಕು. ಜುಲೈ ತಿಂಗಳಲ್ಲಿ ಇದು ಜೂನ್ ತಿಂಗಳಲ್ಲಿ ಆಗ್ಬೇಕು. ಜೂನ್ ಅಲ್ಲೇ ಮುಗಿಸ್ಬಿಡ್ಬೇಕು. ಜೂನ್ ಇಂಟರ್ನಲ್ ರಿಸರ್ವೇಶನ್ ಕರ್ನಾಟಕದಲ್ಲಿ ಜಾರಿ ಆಗ್ಲೇಬೇಕು. ಇಲ್ಲಾಂದ್ರೆ ತಮ್ಗೆ ಏನು ಸರ್ಕಾರಕ್ಕೆ ಮತ್ತೇನಾರ ಕಾರಣದಲ್ಲಿ ಆಗಿಲ್ಲ ಅಂದ್ರೆ ಆಮೇಲೆ ಅವಾಗ ಹೇಳೋಣ, ಈಗಲೇ ಹೇಳ್ಬಾರ್ದು. ಅದು ನೀನ್ ಊಟ ಆಗ್ತಾ ಇದೀಯಾ, ಮತ್ ಮುಂದಿನ ತಿಂಗಳು ನೀನ್ ಊಟ ಆಗ್ತಿದ್ರೆ ನಾನೇನ್ ಮಾಡ್ಬೇಕು ಅನ್ನೋ ಇಲ್ಲ, ಅದಕ್ಕೆಲ್ಲ ಸಿದ್ಧತೆ ಇದೆ. ನಮ್ದು ಸೈನ್ಯಕ್ಕೆ ಸಿದ್ಧತೆ ಇದೆ. ಇದಾದ್ಮೇಲೆ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ನಮ್ಮ ಬೇರೆ ಬೇರೆ ಹೋರಾಟಗಳು ಇದ್ದೇ ಇರ್ತವೆ. ತರ್ತಾರೆ ಅಂತ ನಿಮಗೆ ನಂಬಿಕೆ ಜೂನ್ ನಲ್ಲಿ ಸಿದ್ದರಾಮಯ್ಯರು ಇಂಟರ್ನಲ್ ರಿಸರ್ವೇಶನ್ ತರಲೇಬೇಕು, ತರ್ತಾರೆ. ಅವರೇ ಹೇಳಿದಾರೆ ಏನಂತ ಗೊತ್ತಾ, ನೀವು ಬೇಕಂದ್ರೂ ಮಾಡ್ತೀನಿ, ಬೇಡ ಅಂದ್ರೂ ನಾನು ಒಳ ಮೀಸಲಾತಿ ಜಾರಿ ತರ್ತೇನೆ ಅಂತಂದು ಹೇಳ್ಬಿಟ್ಟು ಏಪ್ರಿಲ್ 5ನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದ್ರು. ಏನಣ್ಣ ಸರ್, ಈಗ ಹಿಂದೆ ಸಿದ್ದರಾಮಯ್ಯ ಸಿಎಂ ಇದ್ದಾಗ ನೀವು ಸಮಾಜ ಕಲ್ಯಾಣ ಸಚಿವರಿದ್ರಿ. ಆ ಟೈಮ್ನಾಗೆ ಸದಾಶಿವರಾಗಿ ನೋಡಿ ಕಲಿಸಿದ್ರು. ಅವಾಗ ಯಾಕೆ ಜಾರಿ ಆಗಿಲ್ಲ? ಜಾರಿ ಆಗಕ್ಕೆ ಅವಕಾಶ ಇರಲಿಲ್ಲ. ಬರೀ ಓನ್ಲಿ ರೆಕಮೆಂಡೇಶನ್. ಜಾರಿ ಆಗಲಿಕ್ಕೆ ಇದು ಸಂವಿಧಾನ ತಿದ್ದುಪಡಿ ಆಗ್ಬೇಕಾಗಿತ್ತು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಪ್ಪಿಗೆ ಬರಬೇಕಾಗಿತ್ತು ಪಾರ್ಲಿಮೆಂಟ್ಗೆ. ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಅಸಮಾನತೆ ಇದೆಯೋ, ಅನ್ಯಾಯ ಆಗಿದೋ ಅಂತ ರಾಜ್ಯಗಳಲ್ಲಿ ಕೂಡ ಮಾಡ್ಬೇಕು ಅಂತ ನಾವು ಹೇಳಿದಾಗ ಮಾಡ್ಲಿಲ್ಲ ಅವರು, ಕೇಂದ್ರದವರು. ಕೊನೆಗೆ ಸುಪ್ರೀಂ ಕೋರ್ಟ್ ನಾವು ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಮೂಲಕ ನಾವು ನ್ಯಾಯವನ್ನು ಪಡೆದಿದ್ದೇವೆ. ಇದ್ರ ಜೊತೆಗೆ ಈಗ ಇದು ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಏನೈತಿ ಅದೂ ಬರ್ಬೇಕು ಅಂತ ಆಲ್ರೆಡಿ 3 ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. 3 ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದು ಮುಂದುವರಿತು. ಅದಕ್ಕೆ ಹಿಂದುಳಿದ ಸಮಾಜದವರು ಹೆಚ್ಚು ಅದನ್ನ ಡಿಮಾಂಡ್ ಮಾಡಾಕ್ತಾರೆ. ವಿಶೇಷವಾಗಿ ದಲಿತ ಸಮಾಜದವರು ಇದು ಕಾಸ್ಟ್ ರಿಪೋರ್ಟ್ ಬರಲೇಬೇಕು ಅಂತ ಹೇಳಿ ಅದರ ಅನಿವಾರ್ಯ ಕಾರಣದಲ್ಲಿ ಕೆಲವು ಸಮಾಜದಲ್ಲಿ ಕಾಂಗ್ರೆಸ್ ಇರುವಂತ ಮುನ್ನಲ್ಲಿರೋ ಸಮಾಜದವರು ವಿರೋಧ ಮಾಡ್ತಾರೆ. ಅದ್ರ ಬಗ್ಗೆ ತಮ್ಗೆ ಏನು ಅಭಿಪ್ರಾಯ? ಮಾಡ್ಬೇಕು ಮಾಡಬಾರ್ದು, ಯಾವಾಗ ಬರ್ಬೇಕು? ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ. ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನ ಪ್ರಾಯೋಗಿಕವಾಗಿ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಜನ ಸೋಲಿಸಿದ್ರು. ಆ ವರದಿ ಅರ್ಧಂಬರ್ಧ ಆಯ್ತು. ನಂತರ ಅದನ್ನ ಪೂರ್ಣಗೊಂಡಿಗೆ ಸಿದ್ಧವಾಗಿದೆ, ಸರ್ಕಾರದ ಮುಂದಿದೆ. ಆಮೇಲೆ ಅದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಿದೆ. 170 ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ. ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆಗೂ ಕೂಡ ಈ ಜಾತಿ ಗಣತಿ ಆಗ್ಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಅದ್ರ ಪ್ರಕಾರ ಆಗ್ಬೇಕು. ಇದು ಯಾಕಪ್ಪ ಅಂದ್ರೆ ಸಂಪತ್ತು ಒಬ್ಬನ ಸ್ವತ್ತಾಗಿರ್ಬಾರ್ದು. ಸಂಪತ್ತು ವಿಕೇಂದ್ರೀಕರಣ ಆಗ್ಬೇಕು, ಸಮಾನವಾಗಿ ಹಂಚಿಕೆ ಆಗ್ಬೇಕು. ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ, ಎಷ್ಟೆಷ್ಟು ಜ್ಞಾನವನ್ನ ಪಡೆದಿದ್ದಾರೆ, ಎಷ್ಟೆಷ್ಟು ಸಾಕ್ಷರತೆ ಇದೆ, ಎಷ್ಟು ಭೂಮಿ ಇದೆ, ಮನೆಗಳು ಎಷ್ಟಿದಾವೆ, ಮನೆ ಇಲ್ದವ್ರು ಎಷ್ಟು ಜನ ಇದ್ದಾರೆ, ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರ ಬರುತ್ತೆ. ಯಾವ ಅವಕಾಶ ವಂಚಿತ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕ್ಲಿಕ್ಕೆ
ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ. ಈ ಕಾರಣದಿಂದ ಜಾತಿ ಗಣತಿ ಆಗ್ಬೇಕು, ಅದು ವರದಿನ ತಕ್ಷಣ ಅದನ್ನು ಕೂಡ ಜಾರಿ ತರಬೇಕು. ಕೆಲವು ಲಿಂಗಾಯತ ಸಮುದಾಯದ ಮುಖಂಡರು ಇರ್ಬೋದು, ಒಕ್ಕಲಿಗ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ವಿರೋಧ ಮಾಡಾಕ್ತಾರೆ, ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಅದನ್ನು ವಿರೋಧ ಮಾಡಾಕ. ಸ್ವಾಮಿ ನಿಮ್ಗೆ ಹೇಳ್ತೀನಿ, ಯಾವ ವರದಿನ ಸ್ವೀಕಾರ ಮಾಡಿದಾರೆ? ಅವನು ಆಯೋಗದ ವರದಿ ಬಂದಾಗ ಏನ ಬನ್ನಿ ಮಾಡ್ರಿ ಸ್ವಾಮಿ ಅಂತ ಹೇಳಿದ್ರ ಸ್ವಾಗತ ಮಾಡ್ತೀವಿ ಅಂದ್ರೆ ಅವಾಗ್ಲೂ ವಿರೋಧ, ಯಾವಾಗ್ಲೂ ಕೂಡ ವಿರೋಧ ಮಾಡೋರು ಇರ್ತಾರೆ ಪ್ರಜಾತಂತ್ರದಲ್ಲಿ. ಹಂಗ ಅದರ ಅಂತ ಹೇಳ್ಬಿಟ್ಟು ಆಳುವ ಸರ್ಕಾರಗಳು, ಆಳುವ ನಾಯಕ, ನಾಡಿನ ದೊರೆ ಹಿಂಸರಿಬಾರ್ದು. ದೇವರಾಜ್ ಅರಸ್ ಏನ್ ಮಾಡಿದ್ರು? ನೀವು ಹುಟ್ಟಿದ್ರಿಲ್ಲ, ಯಾರಿಗೂ ಗೊತ್ತ? ಅವಾಗ ದೊಡ್ಡ ಚಳವಳಿ ಮಾಡಿದ್ರು, ಆಗ್ಬಾರ್ದು ಅಂತೇಳಿ. ಆಗ್ಬೇಕಂತ ಚಳವಳಿ ಮಾಡಿದ್ರು, ಯಾವ್ದಕ್ಕೂ ಕೇರ್ ಮಾಡಿದೇನೆ ಅನುಷ್ಠಾನಕ್ಕೆ ತಂದ್ರು ಅಲ್ವಾ? ಸಿದ್ದರಾಮಯ್ಯ ಒಟ್ಟೆ ತಂದೆ ತರ್ತಾರೆ ಇದನ್ನ. ಅಲ್ಲ, ಈಗ ಎಲ್ಲರೂ ಒಪ್ಪಿದಾರೆ. ಈಗ ಒಕ್ಕಲಿಗರು ಒಪ್ಪಬೇಕು, ವೀರಶೈವರು ಒಪ್ಪಬೇಕು, ಅದನ್ನ ತರಲಿ. ಅದ್ರಲ್ಲಿ ನೀವು ಎತ್ತಿದ್ರೆ ನೀವು ಎತ್ತಿ ಹಿಡೀರಿ, ಹಿಂಗ್ ಮಾಡಿದಿರಿ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ, ಪ್ರತಿ ಬೂತ್ ನಲ್ಲಿ ಏನೇನಿದೆ ಅನ್ನೋದನ್ನ ಅಂಕಿ ಅಂಶಗಳನ್ನ ಅದು ಹೊರ ಬರುತ್ತೆ. ಅವಾಗ ನಿಮ್ಮ ಒಂದು ಊರಿನಲ್ಲಿ ಹೋಗಿ ನೋಡ್ರಿ ಇಷ್ಟು ಮನೆ ಅದಾವ, ಇಷ್ಟು ಬರೀದಿರ, ಇದ್ರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ರಿ, ಸರಿಪಡಿಸೋಣ. ಯಾರು ಬಿಟ್ಟು ಹೋಗಿದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.